ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೊಯ್ಸಳರ ಶಿಲ್ಪಕಲೆಯ ವಿಶಿಷ್ಟ ದೇವಾಲಯವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ ನೋಡೋಣ ಆ ದೇವಾಲಯ ಎಲ್ಲಿದೆ, ಏನದರ ವಿಶೇಷ ಎಂದು. ಹೊಯ್ಸಳರ ಕಾಲದ ವೇಸರ ಶೈಲಿಯ ಸರಿಸುಮಾರು 100ರಷ್ಟು ದೇವಾಲಯಗಳು ಕರ್ನಾಟಕದಲ್ಲಿವೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ಅವುಗಳಲ್ಲಿ ಪ್ರಮುಖವಾದವು. ವಿಶೇಷವೆನಿಸುವ ಮುಖ್ಯ ದೇವಾಲಯಗಳು ಇನ್ನೂ ಬಹಳಷ್ಟಿವೆ. ಈ ಪೈಕಿ ಹಾಸನದಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿರುವ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯವು ಹೆಸರುವಾಸಿಯಾಗಿದೆ. ಇದು ಚತುಷ್ಕೂಟ ಅಂದರೆ 4 ಗರ್ಭಗೃಹಗಳಿರುವ ಹೊಯ್ಸಳ ಶೈಲಿಯ ಏಕಮಾತ್ರ ದೇವಾಲಯ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿನ ಪುರಾತನವಾದ ಲಕ್ಷ್ಮೀ ದೇವಾಲಯ ಅಂದಿಗೆ ಬಹು ಪ್ರಸಿದ್ಧಿ ಪಡೆದಿತ್ತು. ಅದರ ಒಂದು ಪ್ರೇರಣೆಯಿಂದ ಕುಲ್ಲಹನ ರಾಹುತ ಎಂಬ ವರ್ತಕನ ಪತ್ನಿ ಸಹಜಾದೇವಿ ಅಂದಿನ ಗದುಂಬಳ್ಳಿಯನ್ನು ಅಭಿನವ ಕೊಲ್ಲಾಪುರ ಎನ್ನುವ ಅಗ್ರಹಾರವಾಗಿ ಮಾಡಿ ಲಕ್ಷ್ಮೀ ದೇವಾಲಯವನ್ನು ಕಟ್ಟಿಸಿದಳು ಎಂಬುದು ಇತಿಹಾಸ. ವಿಷ್ಣುವರ್ಧನನ ಆಡಳಿತಾವಧಿಯಲ್ಲಿ ಅಂದರೆ 1113ರಲ್ಲಿ ಈ ದೇವಾಲಯ ನಿರ್ಮಾಣವಾದುದಾಗಿಯೂ ಇಮ್ಮಡಿ ಬಲ್ಲಾಳ ಮುಂತಾದವರು ಈ ದೇವಾಲಯಕ್ಕೆ ದಾನಗಳನ್ನು ಕೊಟ್ಟಿರುವ ಬಗ್ಗೆ ಶಾಸನಗಳು ಉಲ್ಲೇಖಿಸುತ್ತವೆ. ಪ್ರಾಕಾರದ ಪ್ರವೇಶದಲ್ಲಿ ದುಂಡಾದ ಅಲಂಕೃತಗೊಂಡ ಕಂಬಗಳ ಮಂಟಪವಿದೆ. ಒಳಗೆ ಅಡಿ ಇಟ್ಟಂತೆ 4 ಗರ್ಭಗೃಹಗಳ ಮೇಲಿನ ಶಿಖರಗಳು ಗೋಚರಿಸುತ್ತವೆ. ಇವುಗಳಲ್ಲಿ 3 ಶಿಖರಗಳು ಪಿರಮಿಡ್ಡಿನ ಆಕಾರದಲ್ಲಿ ಮೆಟ್ಟಿಲಾಗಿದೆ. ಈ ಶಿಖರಗಳಲ್ಲಿ 8ರಿಂದ 10 ಪಟ್ಟಿಕೆಗಳಿವೆ. ಉಳಿದೊಂದು ಶಿಖರವು ಪಲ್ಲವ ದೇಗುಲದ ಶಿಖರವನ್ನು ಹೋಲುತ್ತದೆ. ಪ್ರಾಕಾರದ 4 ಮೂಲೆಗಳಲ್ಲಿರುವ ಗುಡಿಗಳ ಮೇಲೂ 4 ಶಿಖರಗಳಿವೆ. ಈಶಾನ್ಯದಲ್ಲಿರುವ ವೀರಭದ್ರಗುಡಿಯ ಶಿಖರವೂ ಸೇರಿ ಇಲ್ಲಿ ಒಟ್ಟು 9 ಶಿಖರಗಳಿವೆ. ಈ ಶಿಖರಗಳ ಸುಖನಾಸಿಯ ಮೇಲೆ ಚಾಚಿಕೊಂಡಿರುವ ಭಾಗದಲ್ಲಿ ಕೀರ್ತಿಮುಖ ಮತ್ತು ಸಳ ಸಿಂಹದೊಂದಿಗೆ ಹೋರಾಡುತ್ತಿರುವ ವಿಗ್ರಹಗಳಿವೆ. ಮೊದಲಿಗಿದ್ದ 9 ಸಳನ ವಿಗ್ರಹಗಳಲ್ಲಿ ಈಶಾನ್ಯದ ವಿಗ್ರಹ ಮಾತ್ರ ಈಗಿಲ್ಲ. ಶಿಖರದಲ್ಲಿ ಕೀರ್ತಿಮುಖ, ತೋರಣಗಳು, ಯಕ್ಷರು, ಪುಷ್ಪಗಳನ್ನು ಮೂಡಿಸಿದ್ದಾರೆ. ಶಿಖರಗಳ ಮೇಲೆ ಅಲಂಕೃತಗೊಂಡ ದೊಡ್ಡ ಕಲಶಗಳನ್ನು ನಿರ್ಮಿಸಿದ್ದಾರೆ. ಇದು ಹೊಯ್ಸಳ ದೊರೆ ವಿಷ್ಣುವರ್ಧನನ ಆರಂಭ ಕಾಲದ ದೇವಾಲಯವಾಗಿದೆ. ಇತರ ಹೊಯ್ಸಳ ದೇವಾಲಯಗಳಂತೆ ಇದು ಎತ್ತರದ ಜಗತಿಯ ಮೇಲೆ ನಿರ್ಮಾಣವಾಗಿಲ್ಲ. ದೇವಾಲಯದ ಗೋಡೆಯ ಕೆಳಭಾಗದಲ್ಲಿ ವಿವಿಧ ವಿನ್ಯಾಸದ 6 ಪಟ್ಟಿಕೆಗಳಿವೆ. ಅದರ ಮೇಲು ಭಾಗದಲ್ಲಿ ಸಣ್ಣ ಶಿಖರಗಳು ಮತ್ತು ಕಲಶಗಳನ್ನು ಬಿಡಿಸಿದ್ದಾರೆ. ಅದರೊಂದಿಗೆ ಜಾಲಾಂಧರಗಳೂ ಇವೆ. ಇನ್ನುಳಿದಂತೆ ದೇವಾಲಯದ ಹೊರಗೋಡೆಯಲ್ಲಿ ಯಾವುದೇ ಶಿಲ್ಪಗಳಾಗಲಿ ಅಲಂಕಾರಗಳಾಗಲಿ ಇಲ್ಲ. ಪ್ರಾಕಾರದ ಗೋಡೆ ಗಾತ್ರದಲ್ಲಿ 3 ಅಡಿ ಇದ್ದು 7 ಅಡಿ ಎತ್ತರವಿದೆ. ಪ್ರಾಕಾರದ ಮೂಲೆಗಳಲ್ಲಿರುವ ಗುಡಿಗಳ ಅಲಂಕೃತವಾದ ದ್ವಾರಗಳ ಮೇಲೆ ಲಕ್ಷ್ಮೀ ವಿಗ್ರಹಗಳಿವೆ. ಒಳಗೆ ಯಾವುದೇ ವಿಗ್ರಹಗಳಿಲ್ಲ. ನವರಂಗದ ಪ್ರವೇಶ ದ್ವಾರದಲ್ಲಿ 2 ಬದಿಗೂ ಸಿಂಹ ಯಾಳಿಗಳ ಪೀಠದ ಮೇಲೆ ವೈಷ್ಣವ ದ್ವಾರಪಾಲಕರಿದ್ದಾರೆ. ದ್ವಾರದಲ್ಲಿ ಹೆಚ್ಚಿನ ಅಲಂಕಾರಗಳಿಲ್ಲ. ದೇವಾಲಯದೊಳಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆ 4 ದಿಕ್ಕುಗಳಲ್ಲೂ ಎದುರು ಬದುರಾಗಿ 4 ಗರ್ಭಗೃಹಗಳಿವೆ. ಅಲ್ಲಿ ಕಾಳಿ, ಲಿಂಗ, ಲಕ್ಷ್ಮೀ ವಿಗ್ರಹಗಳಿವೆ. ವಿಷ್ಣುಗೆ ಮೀಸಲಾದ ಗುಡಿಯಲ್ಲಿ ಈಗ ಸಣ್ಣ ಭೈರವನ ವಿಗ್ರಹವನ್ನಿಟ್ಟಿದ್ದಾರೆ. ಅಲ್ಲಿನ ಪೀಠದ ಮೇಲೆ ವಿಷ್ಣುವಿನ ವಾಹನ ಗರುಡನ ಮೂರ್ತಿ ಇದೆ.
ಗುಡಿಗಳ ಗರ್ಭಗೃಹದ ದ್ವಾರಬಂಧಗಳಲ್ಲಿ ಅನೇಕ ಶಿಲ್ಪಗಳನ್ನು ಕಡಿದಿದ್ದಾರೆ. ದೇವಾಲಯದ ತುಂಬೆಲ್ಲ ಚರಕಿ ಯಂತ್ರದಿಂದ ಮಾಡಲ್ಪಟ್ಟ ದುಂಡಾದ ಹೊಳಪಿನ ಕಂಬಗಳಿವೆ. ಚಾವಣಿಯಲ್ಲಿ ಅಂದರೆ ಭುವನೇಶ್ವರಿಯಲ್ಲಿ ಸೂಕ್ಷ್ಮ ಕೆತ್ತನೆಯ ಆಕರ್ಷಕವಾದ ಅಷ್ಟದಿಕ್ಪಾಲಕರ ಶಿಲ್ಪಗಳನ್ನು ಮೂಡಿಸಿದ್ದಾರೆ. ಗುಡಿಗಳಲ್ಲಿ ಲಕ್ಷ್ಮಿಗಿಂತ ಮಹಾಕಾಳಿಯ ಗುಡಿಯೇ ಇಲ್ಲಿ ಪ್ರಮುಖವಾಗಿ ಕಾಣುತ್ತದೆ. ಈ ಗುಡಿಯ ದ್ವಾರಪಾಲಕರಾದ ಬೇತಾಳನ ಶಿಲ್ಪಗಳು ಇಲ್ಲಿನ ಆಕರ್ಷಣೆಯ ಕೇಂದ್ರವಾಗಿದೆ. ಸುಮಾರು 8 ಅಡಿಗಳಷ್ಟು ಎತ್ತರದ ಈ ಬೇತಾಳಗಳು ಭಯಾನಕವಾಗಿವೆ. ಕೆದರಿದ ಕೂದಲು, ದುಂಡಾದ ದೊಡ್ಡ ಕಣ್ಣುಗಳು, ಅಷ್ಟೇ ದೊಡ್ಡದಾದ ಕರ್ಣಕುಂಡಲ, ಹೊರಚಾಚಿತ ಉದ್ದನೆ ನಾಲಿಗೆ, ಕೈಗಳಲ್ಲಿ ಖಡ್ಗ, ಕತ್ತರಿಸಿದ ಮನುಷ್ಯನ ತಲೆ. ಮತ್ತೊಂದು ಬೇತಾಳನ ಕೈಗಳನ್ನು ಮುರಿದು ಹಾಕಿದ್ದಾರೆ. ಅದರ ಬದಿಗಳಲ್ಲಿ ಸಣ್ಣ ಬೇತಾಳಗಳಿವೆ. ಎರಡೂ ಬೇತಾಳಗಳಿಗೆ ಜನನಾಂಗಗಳನ್ನು ಮೂಡಿಸಿ ಬೆತ್ತಲೆ ನಿಂತಂತೆ ಕಾಣಿಸಿದ್ದಾರೆ. ಬಹುಶಃ ಹೊಯ್ಸಳ ಶಿಲ್ಪಗಳಲ್ಲಾಗಲಿ ಇನ್ನಿತರ ಶಿಲ್ಪಗಳಲ್ಲೂ ಕೂಡ ಇಂಥ ಬೇತಾಳಗಳು ನಮ್ಮಲ್ಲಿ ಇನ್ನೆಲ್ಲೂ ಕಂಡುಬರುವುದಿಲ್ಲ. ದೇವಾಲಯದ ಒಟ್ಟು ಪ್ರಾಂಗಣವನ್ನು ಪ್ರಾಚ್ಯ ಸಂಶೋಧನಾ ಇಲಾಖೆಯವರು ಉದ್ಯಾನವನ್ನು ರೂಪಿಸಿ ಅಚ್ಚುಕಟ್ಟಾಗಿ ಸಂರಕ್ಷಿಸಿದ್ದಾರೆ. ಆದರೆ ಹಬ್ಬ ಹರಿದಿನ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ದೇವಾಲಯದ ಶಿಖರಗಳ ಮೇಲೆಲ್ಲ ಹತ್ತಿಳಿಯುತ್ತಾ ಅಲಂಕಾರಕ್ಕೆಂದು ವಿದ್ಯುತ್ ದೀಪಗಳ ಸರಮಾನಗಳನ್ನು ಪೇರಿಸುವುದು ಸ್ಮಾರಕದ ರಕ್ಷಣೆಗೆ ಧಕ್ಕೆ ತರುವಂಥದ್ದು. ದೇವಾಲಯದೊಳಗೆ ಅತಿಯಾದ ಪೂಜಾ ವಿಧಿ ವಿಧಾನಗಳು ಕೂಡ ಶಿಲ್ಪಗಳ ಸಂರಕ್ಷಣೆಗೆ ತೊಡಕುಂಟಾಗುವಂಥದ್ದು. ಪ್ರಾಚ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಿದರೆ ಒಳಿತು. ಛಾಯಾಚಿತ್ರಗಳನ್ನು ತೆಗೆಯಲು ಪ್ರಾಚ್ಯ ಇಲಾಖೆಯ ನಿರ್ಬಂಧವಿಲ್ಲದಿದ್ದರೂ ಇಲ್ಲಿ ಪೂಜಾ ಕಾರ್ಯಗಳ ಉಸ್ತುವಾರಿ ಹೊತ್ತವರು ಅದಕ್ಕೆ ಅವಕಾಶ ನೀಡದಿರುವುದು ಸರಿಯಲ್ಲ. ಹಾಗಾಗಿ ಎಷ್ಟೋ ಶಿಲ್ಪಗಳ ಚಿತ್ರಗಳನ್ನು ಇಲ್ಲಿ ತೋರಿಸಲಾಗಿಲ್ಲ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ವಿನಂತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಂಥ ಇನ್ನಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಸಂಚಿಕೆಯಲ್ಲಿ. ನಮಸ್ಕಾರ.